ಕೊಲೆ ಆರೋಪಿ ದರ್ಶನ್ ಈಗಷ್ಟೇ ಕಂಬ್ಯಾಕ್ ಮಾಡಿದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ಆರಂಭ ಆಗಿದೆ. ಈ ನಡುವೆ ಕೇರಳದ ಪ್ರಸಿದ್ಧ ಮಾಡಾಯಿಕಾವು ದೇವಾಲಯಕ್ಕೆ ದಾಸ ಭೇಟಿ ಕೊಟ್ಟಿದ್ದಾರೆ. ಶತ್ರು ಸಂಹಾರಕ್ಕೆ ಪೂಜೆ ಮಾಡಿಸಿದ್ರ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ದರ್ಶನ್ ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ್. ಸದ್ಯಕ್ಕೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿ. ಇತ್ತೀಚೆಗಷ್ಟೇ ಬೇಲ್ ಮೇಲೆ ಹೊರಬಂದಿರೋ ದಾಸ ಇದ್ರೆ ನೆಮ್ಮದಿಯಾಗಿ ಇರಬೇಕು ಅಂತ ಹೆಂಡತಿ ಮಕ್ಕಳ ಜೊತೆ ಹೊಸ ಜೀವನ ಶುರು ಮಾಡಿದ್ದಾರೆ. ಇದೀಗ ಶತ್ರುಗಳ ಸಂಹಾರಕ್ಕೆ ದೇವಿ ಮೊರೆ ಹೋಗಿರೋ ಗುಮಾನಿ ಎದ್ದಿದೆ. ಕೇರಳದಲ್ಲಿ ಡೆವಿಲ್ ಟೆಂಪಲ್ ರನ್. ಬೇಲ್ ಮೇಲೆ ಹೊರಬರುತ್ತಿದ್ದಂತೆ ಟೆಂಪಲ್ ರನ್ ಶುರು ಮಾಡಿದ್ದ ಡೆವಿಲ್ ಇದೀಗ ಕೇರಳದ ಪ್ರಸಿದ್ಧ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕಣ್ಣೂರಿನ ಮಾಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನಕ್ಕೆ ತೆರಳಿ ದೇವಿ ದರ್ಶನ ಪಡೆದಿದ್ದಾರೆ. ಶತ್ರು ಸಂಹಾರ ಪೂಜೆ ಮಾಡಿಸಿದ್ರ ದಾಸ. ಕೇರಳದ ಮಾಡಾಯಿಕಾವು ಭಗವತಿ ದೇವಸ್ಥಾನಕ್ಕೆ ಕೊಲೆ ಆರೋಪಿ ದರ್ಶನ್ ಇಂದು ಕುಟುಂಬ ಸಮೇತ ಭೇಟಿ ನೀಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್, ನಟ ಧನ್ವೀರ್ ಹಾಗೂ ಸ್ನೇಹಿತರ ಜೊತೆ ದಾಸ ಭಗವತಿ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದರ್ಶನ್ ಶತ್ರು ಸಂಹಾರ ಪೂಜೆ. ಮಾಡಾಯಿಕಾವು ಕ್ಷೇತ್ರದಲ್ಲಿ ಭದ್ರಕಾಳಿಯೇ ಪ್ರಮುಖ ಆರಾಧ್ಯ ದೇವಿ. ಮೂಷಿಕ ರಾಜವಂಶದವರು ಸ್ಥಾಪಿಸಿರೋ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಶತ್ರು ಸಂಹಾರ ಪೂಜೆ ತುಂಬಾ ಪ್ರಸಿದ್ಧ. ಶತ್ರು ನಾಶ, ಕಷ್ಟ ನಿವಾರಣೆಗೆ ಮಾಡುವ ಪೂಜೆ ಇದು. ಬೆಳಗ್ಗೆ 8:30, ಸಂಜೆ 5:30 ವೇಳೆಗೆ ಈ ಪೂಜೆ ನೆರವೇರುತ್ತೆ. ದೇವಿಗೆ ಅಸುರ ಕ್ರಿಯೆ ಮೂಲಕ ಶತ್ರು ಸಂಹಾರ ಪೂಜೆ ನಡೆಸಿ ಮಾಂಸಾಹಾರ ಪ್ರಸಾದ ನೀಡುತ್ತಾರೆ. ಸದ್ಯ ನಟ ದರ್ಶನ್ ಕೊಲೆ ಕೇಸ್ನಿಂದ ಪಾರಾಗಲು ಭದ್ರಕಾಳಿ ದೇವರ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ. ದರ್ಶನ್ ಜೈಲಿನಲ್ಲಿದ್ದಾಗಲೂ ಪತ್ನಿ ವಿಜಯಲಕ್ಷ್ಮಿ ಇದೇ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ತಿದ್ರಂತೆ. ಅದೇನೇ ಇರಲಿ, ದಾಸ ಭದ್ರಕಾಳಿ ಮೊರೆ ಹೋಗಿರೋದು ಭಾರಿ ಚರ್ಚೆಯನ್ನೇ ಹುಟ್ಟುಹಾಕಿರುವುದಂತೂ ಸತ್ಯ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕೊಲೆ ಆರೋಪಿ ದರ್ಶನ್ ಈಗಷ್ಟೇ ಕಂಬ್ಯಾಕ್ ಮಾಡಿದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ಆರಂಭ ಆಗಿದೆ. ಈ ನಡುವೆ ಕೇರಳದ ಪ್ರಸಿದ್ಧ ಮಾಡಾಯಿಕಾವು ದೇವಾಲಯಕ್ಕೆ ದಾಸ ಭೇಟಿ ಕೊಟ್ಟಿದ್ದಾರೆ. ಶತ್ರು ಸಂಹಾರಕ್ಕೆ ಪೂಜೆ ಮಾಡಿಸಿದ್ರ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ದರ್ಶನ್ ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ್. ಸದ್ಯಕ್ಕೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿ. ಇತ್ತೀಚೆಗಷ್ಟೇ ಬೇಲ್ ಮೇಲೆ ಹೊರಬಂದಿರೋ ದಾಸ ಇದ್ರೆ ನೆಮ್ಮದಿಯಾಗಿ ಇರಬೇಕು ಅಂತ ಹೆಂಡತಿ ಮಕ್ಕಳ ಜೊತೆ ಹೊಸ ಜೀವನ ಶುರು ಮಾಡಿದ್ದಾರೆ. ಇದೀಗ ಶತ್ರುಗಳ ಸಂಹಾರಕ್ಕೆ ದೇವಿ ಮೊರೆ ಹೋಗಿರೋ ಗುಮಾನಿ ಎದ್ದಿದೆ. ಕೇರಳದಲ್ಲಿ ಡೆವಿಲ್ ಟೆಂಪಲ್ ರನ್. ಬೇಲ್ ಮೇಲೆ ಹೊರಬರುತ್ತಿದ್ದಂತೆ ಟೆಂಪಲ್ ರನ್ ಶುರು ಮಾಡಿದ್ದ ಡೆವಿಲ್ ಇದೀಗ ಕೇರಳದ ಪ್ರಸಿದ್ಧ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕಣ್ಣೂರಿನ ಮಾಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನಕ್ಕೆ ತೆರಳಿ ದೇವಿ ದರ್ಶನ ಪಡೆದಿದ್ದಾರೆ. ಶತ್ರು ಸಂಹಾರ ಪೂಜೆ ಮಾಡಿಸಿದ್ರ ದಾಸ. ಕೇರಳದ ಮಾಡಾಯಿಕಾವು ಭಗವತಿ ದೇವಸ್ಥಾನಕ್ಕೆ ಕೊಲೆ ಆರೋಪಿ ದರ್ಶನ್ ಇಂದು ಕುಟುಂಬ ಸಮೇತ ಭೇಟಿ ನೀಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್, ನಟ ಧನ್ವೀರ್ ಹಾಗೂ ಸ್ನೇಹಿತರ ಜೊತೆ ದಾಸ ಭಗವತಿ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದರ್ಶನ್ ಶತ್ರು ಸಂಹಾರ ಪೂಜೆ. ಮಾಡಾಯಿಕಾವು ಕ್ಷೇತ್ರದಲ್ಲಿ ಭದ್ರಕಾಳಿಯೇ ಪ್ರಮುಖ ಆರಾಧ್ಯ ದೇವಿ. ಮೂಷಿಕ ರಾಜವಂಶದವರು ಸ್ಥಾಪಿಸಿರೋ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಶತ್ರು ಸಂಹಾರ ಪೂಜೆ ತುಂಬಾ ಪ್ರಸಿದ್ಧ. ಶತ್ರು ನಾಶ, ಕಷ್ಟ ನಿವಾರಣೆಗೆ ಮಾಡುವ ಪೂಜೆ ಇದು. ಬೆಳಗ್ಗೆ 8:30, ಸಂಜೆ 5:30 ವೇಳೆಗೆ ಈ ಪೂಜೆ ನೆರವೇರುತ್ತೆ. ದೇವಿಗೆ ಅಸುರ ಕ್ರಿಯೆ ಮೂಲಕ ಶತ್ರು ಸಂಹಾರ ಪೂಜೆ ನಡೆಸಿ ಮಾಂಸಾಹಾರ ಪ್ರಸಾದ ನೀಡುತ್ತಾರೆ. ಸದ್ಯ ನಟ ದರ್ಶನ್ ಕೊಲೆ ಕೇಸ್ನಿಂದ ಪಾರಾಗಲು ಭದ್ರಕಾಳಿ ದೇವರ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ. ದರ್ಶನ್ ಜೈಲಿನಲ್ಲಿದ್ದಾಗಲೂ ಪತ್ನಿ ವಿಜಯಲಕ್ಷ್ಮಿ ಇದೇ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ತಿದ್ರಂತೆ. ಅದೇನೇ ಇರಲಿ, ದಾಸ ಭದ್ರಕಾಳಿ ಮೊರೆ ಹೋಗಿರೋದು ಭಾರಿ ಚರ್ಚೆಯನ್ನೇ ಹುಟ್ಟುಹಾಕಿರುವುದಂತೂ ಸತ್ಯ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕೊಲೆ ಆರೋಪಿ ದರ್ಶನ್ ಈಗಷ್ಟೇ ಕಂಬ್ಯಾಕ್ ಮಾಡಿದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ಆರಂಭ ಆಗಿದೆ. ಈ ನಡುವೆ ಕೇರಳದ ಪ್ರಸಿದ್ಧ
ಮಾಡಾಯಿಕಾವು ದೇವಾಲಯಕ್ಕೆ ದಾಸ ಭೇಟಿ ಕೊಟ್ಟಿದ್ದಾರೆ. ಶತ್ರು ಸಂಹಾರಕ್ಕೆ ಪೂಜೆ ಮಾಡಿಸಿದ್ರ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ದರ್ಶನ್ ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ್. ಸದ್ಯಕ್ಕೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿ. ಇತ್ತೀಚೆಗಷ್ಟೇ ಬೇಲ್ ಮೇಲೆ ಹೊರಬಂದಿರೋ ದಾಸ ಇದ್ರೆ ನೆಮ್ಮದಿಯಾಗಿ ಇರಬೇಕು ಅಂತ ಹೆಂಡತಿ ಮಕ್ಕಳ ಜೊತೆ ಹೊಸ ಜೀವನ ಶುರು ಮಾಡಿದ್ದಾರೆ. ಇದೀಗ ಶತ್ರುಗಳ ಸಂಹಾರಕ್ಕೆ ದೇವಿ ಮೊರೆ ಹೋಗಿರೋ ಗುಮಾನಿ ಎದ್ದಿದೆ. ಕೇರಳದಲ್ಲಿ ಡೆವಿಲ್ ಟೆಂಪಲ್ ರನ್. ಬೇಲ್ ಮೇಲೆ ಹೊರ ಬರುತ್ತಿದ್ದಂತೆ ಟೆಂಪಲ್ ರನ್ ಶುರು ಮಾಡಿದ್ದ ಡೆವಿಲ್ ಇದೀಗ ಕೇರಳದ ಪ್ರಸಿದ್ಧ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕಣ್ಣೂರಿನ ಮಾಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನಕ್ಕೆ ತೆರಳಿ ದೇವಿ ದರ್ಶನ ಪಡೆದಿದ್ದಾರೆ. ಶತ್ರು ಸಂಹಾರ ಪೂಜೆ ಮಾಡಿಸಿದ್ರ ದಾಸ. ಕೇರಳದ ಮಾಡಾಯಿಕಾವು ಭಗವತಿ ದೇವಸ್ಥಾನಕ್ಕೆ ಕೊಲೆ ಆರೋಪಿ ದರ್ಶನ್ ಇಂದು ಕುಟುಂಬ ಸಮೇತ ಭೇಟಿ ನೀಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್, ನಟ ಧನ್ವೀರ್ ಹಾಗೂ ಸ್ನೇಹಿತರ ಜೊತೆ ದಾಸ ಭಗವತಿ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದರ್ಶನ್ ಶತ್ರು ಸಂಹಾರ ಪೂಜೆ. ಮಾಡಾಯಿಕಾವು ಕ್ಷೇತ್ರದಲ್ಲಿ ಭದ್ರಕಾಳಿಯೇ ಪ್ರಮುಖ ಆರಾಧ್ಯ ದೇವಿ. ಮೂಷಿಕ ರಾಜವಂಶದವರು ಸ್ಥಾಪಿಸಿರೋ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಶತ್ರು ಸಂಹಾರ ಪೂಜೆ ತುಂಬಾ ಪ್ರಸಿದ್ಧ. ಶತ್ರು ನಾಶ, ಕಷ್ಟ ನಿವಾರಣೆಗೆ ಮಾಡುವ ಪೂಜೆ ಇದು. ಬೆಳಗ್ಗೆ 8:30, ಸಂಜೆ 5:30 ವೇಳೆಗೆ ಈ ಪೂಜೆ ನೆರವೇರುತ್ತೆ. ದೇವಿಗೆ ಅಸುರ ಕ್ರಿಯೆ ಮೂಲಕ ಶತ್ರು ಸಂಹಾರ ಪೂಜೆ ನಡೆಸಿ ಮಾಂಸಾಹಾರ ಪ್ರಸಾದ ನೀಡುತ್ತಾರೆ. ಸದ್ಯ ನಟ ದರ್ಶನ್ ಕೊಲೆ ಕೇಸ್ನಿಂದ ಪಾರಾಗಲು ಭದ್ರಕಾಳಿ ದೇವರ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ. ದರ್ಶನ್ ಜೈಲಿನಲ್ಲಿದ್ದಾಗಲೂ ಪತ್ನಿ ವಿಜಯಲಕ್ಷ್ಮಿ ಇದೇ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ತಿದ್ರಂತೆ. ಅದೇನೇ ಇರಲಿ, ದಾಸ ಭದ್ರಕಾಳಿ ಮೊರೆ ಹೋಗಿರೋದು ಭಾರಿ ಚರ್ಚೆಯನ್ನೇ ಹುಟ್ಟುಹಾಕಿರುವುದಂತೂ ಸತ್ಯ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕೊಲೆ ಆರೋಪಿ ದರ್ಶನ್ ಈಗಷ್ಟೇ ಕಂಬ್ಯಾಕ್ ಮಾಡಿದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ಆರಂಭ ಆಗಿದೆ. ಈ ನಡುವೆ ಕೇರಳದ ಪ್ರಸಿದ್ಧ ಮಾಡಾಯಿಕಾವು ದೇವಾಲಯಕ್ಕೆ ದಾಸ ಭೇಟಿ ಕೊಟ್ಟಿದ್ದಾರೆ. ಶತ್ರು ಸಂಹಾರಕ್ಕೆ ಪೂಜೆ ಮಾಡಿಸಿದ್ರ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ದರ್ಶನ್ ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ್. ಸದ್ಯಕ್ಕೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿ. ಇತ್ತೀಚೆಗಷ್ಟೇ ಬೇಲ್ ಮೇಲೆ ಹೊರಬಂದಿರೋ ದಾಸ ಇದ್ರೆ ನೆಮ್ಮದಿಯಾಗಿ ಇರಬೇಕು ಅಂತ ಹೆಂಡತಿ ಮಕ್ಕಳ ಜೊತೆ ಹೊಸ ಜೀವನ ಶುರು ಮಾಡಿದ್ದಾರೆ. ಇದೀಗ ಶತ್ರುಗಳ ಸಂಹಾರಕ್ಕೆ ದೇವಿ ಮೊರೆ ಹೋಗಿರೋ ಗುಮಾನಿ ಎದ್ದಿದೆ. ಕೇರಳದಲ್ಲಿ ಡೆವಿಲ್ ಟೆಂಪಲ್ ರನ್. ಬೇಲ್ ಮೇಲೆ ಹೊರ ಬರುತ್ತಿದ್ದಂತೆ ಟೆಂಪಲ್ ರನ್ ಶುರು ಮಾಡಿದ್ದ ಡೆವಿಲ್ ಇದೀಗ ಕೇರಳದ ಪ್ರಸಿದ್ಧ ದೇವಸ್ಥಾನಕ್ಕೆ ಭೇಟಿ